ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, BEd ಡಿಗ್ರಿ ತಾತ್ಕಾಲಿಕ ಅಂಕಪಟ್ಟಿಯನ್ನು ಆನ್ಲೈನ್ ಮುಖಾಂತರ ನಾವು ಡೌನ್ಲೋಡ್ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಮೊದಲು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ನಲ್ಲಿ ಸರ್ಚ್ ಬಾಕ್ಸಲ್ಲಿ ನಾನು ಕೊಟ್ಟಿರೋ ಲಿಂಕನ್ನು ಪೇಸ್ಟ್ ಮಾಡಿ. ಇಲ್ಲಿ ನೋಡಿ, ಈ ಒಂದು ಗೌರ್ಮೆಂಟ್ ವೆಬ್ಸೈಟು ಆಫಿಷಿಯಲ್ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂತೇಳಿ. ಇಲ್ಲಿ ನೀವು ಸರ್ಟಿಫಿಕೇಟ್ಗಾಗಿ ಇಲ್ಲಿ ಚೆಕ್ ಮಾಡ್ಬೋದು, ರಿಸಲ್ಟ್ಗಾಗಿ ಇಲ್ಲಿ ಚೆಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ. ಇಲ್ಲಿ ಯಾವುದೆಲ್ಲ ಅನೌನ್ಸ್ ಮಾಡಿದಾರೋ ರಿಸಲ್ಟನ್ನು ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇತ್ತು ಅಂತಂದರೆ ಅದನ್ನು ನೀವು ಇಲ್ಲಿ ಕಾಣ್ತಾ ಇರುವಂಥ ಒಂದು ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿ ಅಥವಾ ಟೈಪ್ ಮಾಡಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸು ಇಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಪೂರ್ತಿಯಾದ ಮಾಹಿತಿ ಇರುತ್ತೆ. ನಿಮಗೆ ಫಸ್ಟ್ ಇಯರ್ ಅದ, ಸೆಕೆಂಡ್ ಇಯರ್ ಅದ. ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ನಂಬರ್ ಇದೆ, ನಂತರ ಇಲ್ಲಿ ಯೂನಿವರ್ಸಿಟಿ ನೇಮ್ ಇದೆ, ಕ್ಯಾಂಡಿಡೇಟ್ ನೇಮ್ ಇದೆ, ನಂತರ ಎಕ್ಸಾಮಿನೇಷನ್ ರಿಸಲ್ಟು, ನಂತರ ಇಲ್ಲಿ ನೋಡಿ ರಿಸಲ್ಟ್ ಕೆಳಗಡೆ ವ್ಯೂ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟು ಈ ಥರ ಡಿಸ್ಪ್ಲೇ ಆಗುತ್ತೆ. ಇದನ್ನು ನೀವು ಪ್ರಿಂಟ್ ತೆಗಿಬೇಕು ಅಂತಂದರೆ Ctrl+P ಅಂತೇಳಿ ಕೀಬೋರ್ಡ್ನಿಂದ ಪ್ರೆಸ್ ಮಾಡಿ. ಇಲ್ಲಿ ಈ ಥರ ನಿಮಗೆ ವ್ಯೂ ಬರುತ್ತೆ. ಇಲ್ಲಿ ನೋಡಿ ನಿಮಗೆ ಮಾರ್ಜಿನನ್ನು ಸೆಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲೀಗಲ್ ಸೈಜ್ ಇದೆ, ಇದನ್ನು A4 ಸೈಜಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಿಮಗೆ ಒಂದೇ ಪೇಜಲ್ಲಿ ಬರುತ್ತೆ. ಇವಾಗ ಇದನ್ನು ಸೇವ್ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ ಕಾರ್ಡು ಡೌನ್ಲೋಡ್ ಆಗುತ್ತೆ, ಅದನ್ನು ನೀವು ಪ್ರಿಂಟ್ ತಗೋಬೋದು. ನೋಡಿ ವೀಕ್ಷಕರೇ, ಇಷ್ಟು ಸಿಂಪಲ್ ಆದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಲೈಕ್ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಇಂತಹ ಎಲ್ಲ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.